ಸಂಘ ಅವರನ್ನ ತಲುಪುವ ಇವತ್ತಿನ ಪೀಳಿಗೆ ಏನು ಬೇಕೋ ಆ ರೀತಿ ಜೋಡಿಸ್ಕೊಳ್ತಾ ಇದೆ. ಯಾವ ಟೈಮಿಗೆ ಯಾವುದು ಬೇಕು ಆ ರೀತಿಯ ಶೈಲಿಯ ಬದಲಾವಣೆಗೆ ಸಂಘಕ್ಕೆ ಏನು ತೊಂದರೆ ಇಲ್ಲ. ಇವತ್ತಿನ ಒಂದು ಟೆಕ್ನಾಲಜಿಯ ಯುಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಹ್ಯೂಜ್ ಸೋಷಿಯಲ್ ಮೀಡಿಯಾ ಪೆನಿಟ್ರೇಷನ್ ಇರುವಂಥ ಸಮಯದಲ್ಲಿ ಸಂಘ, ಅದರಲ್ಲೂ ಯೂತ್ಸ್ಗಳು ಅದರ ಮೇಲೆ ಅವಲಂಬಿತವಾಗಿದ್ದಾರೆ. ಸೊ ಸಂಘ ಅವರನ್ನ ತಲುಪುವ ಒಂದು ಈ ತಂತ್ರಜ್ಞಾನಗಳ ಮೂಲಕ ತಲುಪುವ ಒಂದು ಏನಾರ ಒಂದು ಆಯಾಮಗಳನ್ನು ಯೋಚನೆ ಮಾಡ್ಕೊಂಡಿದೆಯಾ ಸಂಘ? ಖಂಡಿತ ಇದೆ. ಸಂಘದಲ್ಲಿ 1994ನೇ ಇಸ್ವಿಯಲ್ಲಿ ಪ್ರಚಾರ ವಿಭಾಗ RSSನ ಮೀಡಿಯಾ ಕಮ್ಯುನಿಕೇಷನ್ ವಿಂಗ್ ಅಫಿಷಿಯಲಿ ಪ್ರಾರಂಭ ಆಯಿತು. ಅದಕ್ಕಿಂತ ಸಾಕಷ್ಟು ಮುಂಚೆ ಅಂದರೆ RSS ಪ್ರಾರಂಭವಾಗಿ ಇನ್ನೇನು 2 ದಶಕಗಳಾಗಿದೆ. 1948ನೇ ಇಸುವಿನಲ್ಲೇ ಸಂಘದ ಮೊದಲ ಪತ್ರಿಕೆಗಳ ಒಂದು ಸರಣಿ ಪ್ರಾರಂಭ ಆಯಿತು. ರಾಷ್ಟ್ರ ಧರ್ಮ ಆ ಹೆಸರಲ್ಲೇ ಸಂಘದ ಪ್ರಕಾಶನ, ಅದು ಉತ್ತರ ಪ್ರದೇಶದಲ್ಲಿ ಪ್ರಾರಂಭ ಆಯಿತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಸೇರಿಕೊಂಡಾಗ ಅನೇಕ ಮಂದಿ ಅದರಲ್ಲಿ ಜೋಡ್ಕೊಂಡವರಿದ್ದಾರೆ. ಸಂಘದ ಪತ್ರಿಕೆಗಳು ಪ್ರಾರಂಭ ಆಯಿತು. ಇಂಗ್ಲೀಷ್ನಲ್ಲಿ ಆರ್ಗನೈಸರ್, ಹಿಂದಿಯಲ್ಲಿ ಪಾಂಚಜನ್ಯ, ಕರ್ನಾಟಕದಲ್ಲಿ ಕನ್ನಡದಲ್ಲಿ ವಿಕ್ರಮ, ರಾಷ್ಟ್ರದ ಎಲ್ಲ ವಿಚಾರಗಳನ್ನು ತರತಕ್ಕಂಥ ವಾರಪತ್ರಿಕೆ, ಮಲಯಾಳಂನಲ್ಲಿ ಕೇರಳದಲ್ಲಿ ಕೇಸರಿ, ತೆಲುಗಿನಲ್ಲಿ ಜಾಗೃತಿ, ಹಿಂದಿಯಲ್ಲಿ ವಿವೇಕ್, ಈ ಥರ ದೇಶಾದ್ಯಂತ ಪತ್ರಿಕೆಗಳು ಶುರುವಾಯಿತು 1948ನೇ ಇಸ್ವಿನಲ್ಲೇ. ಅಂದರೆ ಸಂಘದ ಪ್ರಾರಂಭದ ದಿನಗಳಿಂದಲೂ ಕೂಡ ಜನರನ್ನು ತಲುಪುವ ಒಂದು ಯೋಚನೆ ಇದೆ. ಕರ್ನಾಟಕದ ಉದಾಹರಣೆ ಹೇಳ್ತಿದ್ರೆ 1965ನೇ ಇಸ್ವಿಯಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ಶುರುವಾಯಿತು. ಅದೇ ವರ್ಷ ಉತ್ಥಾನ ಮಾಸಪತ್ರಿಕೆ ಶುರುವಾಯಿತು. ಜನರನ್ನು ತಲುಪತಕ್ಕಂಥ ಸಾಧನಗಳು, ನಮ್ಮ ನೆರೆಟಿವ್ ಅಥವಾ ಭಾರತದ ಕಥನ, ನಮ್ಮದನ್ನು ಜನರಿಗೆ ತಿಳಿಸ್ಬೇಕಾಗತ್ತೆ. ಪ್ರಿಂಟಿಂಗ್ ಟೆಕ್ನಾಲಜಿ, ಜನರ ಸಾಕ್ಷರತೆ ಮಟ್ಟ ಏರ್ಕೊಂಡ ಹಾಗೆಯೇ ಓದುವ ಅಭ್ಯಾಸ ಜನರಲ್ಲಿ ಬೆಳೀತಾ ಇದ್ದಾಗನೇ ಅನೇಕ ಪತ್ರಿಕೆಗಳನ್ನು ತಂದ್ವಿ. ಮಕ್ಕಳಿಗೋಸ್ಕರ ಭಾರತಿ ಪುಸ್ತಕ ಸೀರೀಸನ್ನು ತಂದ್ವಿ. 610ಕ್ಕೂ ಮಹಾಪುರುಷರು ಈ ದೇಶದವರು ಯಾರಿದ್ದಾರೆ, ಬೇರೆ ಬೇರೆ ಭಾಗದವರು, ಅವರೆಲ್ಲರನ್ನು ಕೂಡ ಜನರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸ ಮಕ್ಕಳಿಗೋಸ್ಕರ ಶಿಶು ಸಾಹಿತ್ಯ ಅಂತ ಕರೀಬೋದು, ಅದು ಪ್ರಾರಂಭ ಆಯಿತು. ಹೀಗೇ ಸಂಘದ ವೈಚಾರಿಕ ವೇದಿಕೆಗಳು, ಮಂಥನ ಅಂತ ವೇದಿಕೆಗಳಿದೆ. ಈಗ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದೆ. ಲಿಟ್ ಫೆಸ್ಟ್ ಸೇರ್ಕೊಂಡ ಹಾಗೆ ಅನೇಕ ದೇಶಾದ್ಯಂತ ವೈಚಾರಿಕ ಸಂಗೋಷ್ಠಿಗಳು ನಡೀತಾ ಇರುತ್ತೆ. ಪ್ರಜ್ಞಾ ಪ್ರವಾಹ ಸೇರ್ಕೊಂಡ ಹಾಗೆ ಅನೇಕ ಸಂಘಟನೆಗಳು ವೈಚಾರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ. ಬೇರೆ ಬೇರೆ ಸಂಘಟನೆಗಳು ಪತ್ರಿಕೆ ಇದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ನೋಡ್ತಾ ಇದ್ರೆ ನಮ್ಮ 32 ಪತ್ರಿಕೆಗಳು ಪ್ರಿಂಟ್ನಲ್ಲಿ ಬರ್ತಾ ಇದೆ, ಎಲ್ಲ ಸಂಘಟನೆಯಲ್ಲಿ ಸೇರ್ಕೊಂಡಾಗೆ. ಅಸೀಮ ಕನ್ನಡ, ಅಸೀಮ ಇಂಗ್ಲಿಷ್ ಮಾಸಪತ್ರಿಕೆಗಳು ಬರ್ತಾ ಇದೆ. ನಮ್ಮ ಜ್ಞಾನ ಭಾರತಿ ಪ್ರಕಾಶನದಿಂದ ಹೊಸದಿಗಂತ ಅದನ್ನು ಬರ್ತಾ ಇದೆ, ನಾವೆಲ್ಲ ಕೇಳಿರ್ತೀವಿ. ಅನೇಕ ಪತ್ರಿಕೆಗಳು, ವಿದ್ಯಾರ್ಥಿ ಪಥ ABVP ಕಡೆಯಿಂದ ಇದೆ, ವನಜ್ಯೋತಿ ವನವಾಸಿ ಕಲ್ಯಾಣ ಆಶ್ರಮಕ್ಕೆ ಇದೆ, ಹಿಂದೂ ವಾಣಿ ವಿಶ್ವ ಹಿಂದೂ ಪರಿಷತ್ತಿಗೆ ಆ ಪತ್ರಿಕೆ ಇದೆ, ಸ್ವದೇಶಿ ವಾಣಿ ಸ್ವದೇಶಿ ಜಾಗರಣ ಮಂಚಿನ ಪತ್ರಿಕೆ ಇದೆ. ಹೀಗೆ ಒಂದೊಂದು ಸಂಘಟನೆಗೂ ಒಂದೊಂದು ಪತ್ರಿಕೆ ಇದೆ. ಸಂಭಾಷಣ ಸಂದೇಶ ಸಂಸ್ಕೃತ ಭಾರತೀಯ ಪತ್ರಿಕೆ ಇದೆ, ಮಾಸಪತ್ರಿಕೆ ಇದೆ. ಹೀಗೆ ಎಲ್ಲ ಪತ್ರಿಕೆಗಳು ಸೇರ್ಕೊಂಡಾಗೆ, ಚಿಕ್ಕ ಪುಟ್ಟ ದೊಡ್ಡ ಎಲ್ಲ ಸೇರ್ಕೊಂಡ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಪತ್ರಿಕೆಗಳ ಮೂಲಕ ಜನರನ್ನು ಸಾರ್ವಜನಿಕ ತಲುಪುವಂಥದ್ದು. ಇದಲ್ಲದೆ ವೆಬ್ಸೈಟ್ಗಳು ಸಾಕಷ್ಟಿದೆ. ಸಂವಾದworld.com ಅಂತ ವೆಬ್ಸೈಟ್ ಇದೆ, VSK ಕರ್ನಾಟಕ ಇದೆ. ಹೀಗೆ ಅನೇಕ ವೆಬ್ಸೈಟ್ಗಳ ಮೂಲಕ ತಲುಪ್ತಾ ಇದೆ. ಡಿಜಿಟಲ್ ಚಾನೆಲ್ಗಳಿದ್ದಾಗೆ. ಹೀಗೆ ಹೊಸ ಪೀಳಿಗೆ ಜನರನ್ನು ತಲುಪಲಿಕ್ಕೋಸ್ಕರ ನಮ್ಮ ಸಾಮಾಜಿಕ ಜಾಲತಾಣದ ಕೆಲಸಗಳು ಕೂಡ ಚೆನ್ನಾಗಿ ನಡೀತಾ ಇದೆ. RSSORG ಅನ್ನುವ ಒಂದು ಹೆಸರಿನಲ್ಲಿ ಇಡೀ ದೇಶದಲ್ಲಿ ಒಂದು ಅಧಿಕೃತ ಸಾಮಾಜಿಕ ಜಾಲತಾಣ ಇದೆ. ಫೇಸ್ಬುಕ್ಕಲ್ಲೂ RSSORG, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಈ ಎಲ್ಲದರಲ್ಲೂ ಕೂಡ ಇದೆ. ಸ್ಥಾನೀಯವಾಗಿ ವಿಶ್ವ ಸಂವಾದ ಕೇಂದ್ರ VSK ಕರ್ನಾಟಕ, VSK ಕೇರಳ, ಈ ಹೆಸರಲ್ಲಿ ದೇಶಾದ್ಯಂತ ಸ್ಥಾನೀಯ ಘಟಕಗಳದ್ದು ಆಯಾಯ ಭಾಷೆಗಳಲ್ಲಿ ಆಯಾಯ ರಾಜ್ಯಗಳಿಗೆ ಸಂಬಂಧಪಟ್ಟ ಸುದ್ದಿಗಳನ್ನು ನಾವಲ್ಲಿ ಕಾಣಬಹುದು. ಹೀಗಾಗಿ ಜೆನ್ಜಿ ಅಂತ ನಾವೇನು ಕರಿತೀವಿ, ವಿಶೇಷವಾಗಿ ಈಗ ನಡೀತಾ ಇರತಕ್ಕ ಜೆನ್ಜಿ ಏನಿದೆ, ಬೀಟಾ ಜೆನ್ಜಿ. ಬೆಂಗಳೂರಲ್ಲೇ ಸುಮಾರು 15-20 ಸಾವಿರಕ್ಕೆ ಹೆಚ್ಚು ಆ ಬೀಟಾ ಜೆನ್ಜಿ ಅಂದರೆ ಪುಟ್ಟ ಮಕ್ಕಳವರು, LKG UKG ಪ್ರಿಕೆಜಿ ಆ ಏರಿಯಾದಲ್ಲಿ ಅವರು ದೊಡ್ಡ ಪ್ರಮಾಣದಲ್ಲಿ ಸಂಘದ ಅಂಗಳಕ್ಕೆ ಬರ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಅತ್ಯಂತ ಯೂತ್ ಪಾಪ್ಯುಲೇಷನ್ ಜೊತೆಗೆ ಕೆಲಸ ಮಾಡ್ತಾ ಇರೋದು ಸಂಘಟನೆಗಳಲ್ಲಿ RSS ಒಂದು. ನೀವು ಯಾವುದೇ ಊರಿಗೆ ಹೋಗಿ ಆಟ ಆಡ್ತಕ್ಕಂಥ ಮಕ್ಕಳು ನಮ್ಮಲ್ಲಿ ಇರ್ತಾರೆ, ಪುಟ್ಟ ಮಕ್ಕಳು ಇರ್ತಾರೆ. ದೇಶವನ್ನ ಸಮಾಜವನ್ನ ಸಣ್ಣ ಪ್ರಾಯದಲ್ಲಿ ಗುರುತಿಸಿ ಬೆಳೆಯುವಂತವ್ರು ಇರ್ತಾರೆ. ಸಣ್ಣ ವಯಸ್ಸಿನಲ್ಲೇ ಒಂದು ವೈಯಕ್ತಿಕ ಶಿಸ್ತನ್ನು ಮೈಗೂಡಿಸಿದವರು ಇರ್ತಾರೆ. ಅವರನ್ನ ಹೇಗೆ ತಲುಪೋದು? ಮಾತಿನ ಮೂಲಕ, ಕಥೆಗಳ ಮೂಲಕ, ನ್ಯೂ ಜನರೇಷನ್ಗೆ ಬೇಕಾದ ಭಾಷೆಯಲ್ಲಿ ಅವರಿಗೆ ಕಟ್ಟಿಕೊಡುವಂಥದ್ದು. ಸಮಸ್ಯೆ ಇದೆ ಕೆಲವು ಕಡೆ, ಇಲ್ಲ ಅಂತಲ್ಲ. ಈಗ ಇಂಗ್ಲಿಷ್ ಮೀಡಿಯಂ ಮಕ್ಕಳೇ ಬಂದಾಗ ಕನ್ನಡದಲ್ಲಿ ಕಥೆಗಳು ಅವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ ಆಗ ನಾವು ಹೇಳ್ತೀವಿ
ಇರ್ತೀವಿ. ಕನ್ನಡದ ಕಥೆಗಳನ್ನ ಹೊಸ ರೀತಿಯಲ್ಲಿ ಹೇಳ್ಕೊಡೋದ ಕಾರ್ಯಕರ್ತರು ನಾವು ತಯಾರು ಮಾಡ್ತಾ ಇರ್ತೀವಿ. ಹೀಗೆ ಓರಲ್ ಅಂದ್ರೆ ಮೌಖಿಕವಾಗಿರ್ತಕ್ಕಂತಹ ವಿಷಯಗಳನ್ನ, ಡಿಜಿಟಲ್ ವಿಷಯಗಳನ್ನ, ಯೂಟ್ಯೂಬ್ ನಲ್ಲಿ ಲೈವ್ ಸ್ಟ್ರೀಮಿಂಗ್ ಈ ತರ ವಿಷಯಗಳನ್ನ ಪತ್ರಿಕೆಗಳ ಮೂಲಕ, ಸಾಮಾಜಿಕ ಜಾಲತಾಣ ಮೂಲಕ ನೀವು ಹೇಳಿದಾಗೆ ಇವತ್ತಿನ ಪೀಳಿಗೆ ಏನು ಬೇಕೋ ಆ ರೀತಿ ಜೋಡಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಸಂಘದ ಶೈಲಿ ಏನಿದೆ ಅದೊಂದು ರೀತಿಯಲ್ಲಿ ಕಾಲಾನುಕೂಲ ಶೈಲಿ. ಯಾವ ಟೈಮಿಗೆ ಯಾವುದು ಬೇಕು ಆ ರೀತಿಯ ಶೈಲಿಯ ಬದಲಾವಣೆಗೆ ಸಂಘಕ್ಕೆ ಏನು ತೊಂದರೆ ಇಲ್ಲ.